ಮನೆಯಿಂದ ಹೊರಗಡೆ ಹೋದಾಗ ನನಗೆ ತುಂಬ ಆಸೆ ಆಗ್ತಾಯಿತ್ತು. ಒಂದು ಕ್ವಾರ್ಟರ್ ರಮ್ಮಗೆ ಗತಿ ಇರಲಿಲ್ಲ ನನಗೆ. ಒಂದು ಪ್ಲೇಟ್ ಚಿಕನ್ ಕಬಾಬ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಏನು ಮಾಡಲಿ, ಕೈಯಲ್ಲಿ ಕಾಸಿಲ್ಲ. ಎಲ್ಲೆಲ್ಲೋ ವೇಟರ್ ಆಗಿ ಕೆಲಸ ಮಾಡಿ ಬೆಳಗ್ಗೆ ಎಲ್ಲ ದುಡಿದು ಆ ದುಡ್ಡಲ್ಲಿ ನನ್ನ ಆಸೆ ತೀರಿಸ್ಕೊತಿದ್ದೆ. ನಿನ್ನ ಮೇಲೆ ಆಸೆ ಆದಾಗಲೆಲ್ಲ, ನಿನ್ನ ನೆನಪಾದಾಗಲೆಲ್ಲ ನನ್ನ ಫ್ರೆಂಡ್ ಲತನ್ನೋ ನನ್ನ ಫ್ರೆಂಡ್ ಮಾರಿನಿ ಜೊತೆನೋ ಹಾಗೆ ಅವ್ರನ್ನೇ ನೆನೆಸ್ಕೊ. ಹೀಗೆ ಹೀಗೆ ಸೇಮ್ ಹೀಗೆ ಅನ್ನಿಸ್ತಾಯಿತ್ತು. ಆದರೆ ಏನು ಮಾಡಲಿ, ನನ್ನನ್ನು ಬೇವರ್ಸಿ ಥರ ಬದುಕು ಹಾಗೆ ಮಾಡಿದ್ದು ಯಾರು? ನನ್ನ ಕಷ್ಟ ಏನು ಅಂತ ಅವಳಿಗೆ ಗೊತ್ತಾಗಲಿ ಅಂತ ಒಂದೇ ಒಂದು ಕಾರಣಕ್ಕಾಗಿ ಮನೆಯಿಂದ ಆಚೆ ಕಳಿಸ್ತೀನಿ. ಯಾವುದೇ ಕಾರಣಕ್ಕೂ ಅವಳನ್ನ ಕರ್ಕೊಂಬ ಅಂತ ಹೇಳಬೇಡ. ನಿಮ್ಗೆ ಅತ್ತೆ ಮೇಲೆ ಕೋಪ ಸರಿ, ಆದರೆ ಮಾಲ್ತಕ್ಕ, ಲಲಿತಾ, ಬಸು, ಬೇಬಿ ಅವನ್ನೆಲ್ಲ ಮನೆಯಿಂದ ಯಾಕೆ ಹೊರಗೆ ಕಳಿಸಿದ್ರಿ? ಅವ್ರ ಮೇಲೆ ಏನಕ್ಕೆ ಕೋಪ ನಿಮಗೆ? ಅವ್ರ ಮೇಲೆ ಏನು ಕೋಪ ಇಲ್ಲ ಕಣೆ ನನಗೆ. ಪಾಪ ಆ ವಸು ನೋಡು, ಎಷ್ಟು ಮುದ್ದಾಗಿದ್ದಾಳೆ. ಅವಳ ಮೇಲೆ ಕೋಪ ಮಾಡೋಕ್ಕಾಗತ್ತಾ? ಇನ್ನು ನಮ್ಮ ಲಲಿತಾ ಮಗು ಥರ, ಮಗು ಮೇಲೆ ಯಾರು ಕೋಪ ಮಾಡ್ಕೊಳಕ್ಕಾಗತ್ತಾ? ಮಾಲ್ತಿ ಅತ್ತಿಗೆ ಅಂತೂ ದೇವರಿದ್ದಂಗೆ. ದೇವರು ನನ್ನ ಜೊತೆ ಮಾತಾಡ್ತಾರ, ಹಾಗೆ ಅವರು ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ. ಮತ್ತೆ ಅವ್ರನ್ನಾದ್ರೂ ಮನೆಗೆ ಕರೆಸ್ಬೋದಲ್ವಾ? ಅವರೆಲ್ಲ ಪ್ಯಾಕೇಜ್ ಡೀಲ್ ಇದ್ದಂಗೆ. ಅವ್ರನ್ನೆಲ್ಲ ಕರೆಸಿದ್ರೆ ಆ ಮುದುಕಿನೂ ಫ್ರೀ, ಅವಳು ಬಂದ್ಬಿಡ್ತಾಳೆ. ಮಗನ ವಿಷಯದಲ್ಲಿ ತಾನು ನಡ್ಕೊಂಡಿದ್ದ ತಪ್ಪು ಅಂತ ಆ ಮುದುಕಿಗೆ ಬಲವಾಗಿ ಅನ್ನಿಸ್ಬೇಕು. ಅಲ್ಲಿವರೆಗೂ ಅವರೆಲ್ಲ ಅಲ್ಲೇ ಇರಲಿ.